ಅಲ್ಲ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮತ್ತೆ ನಮ್ಮ ಹೊಸ ವಿಡಿಯೋಗೆ. ಸೊ ನೀವು ನೋಡ್ತಿದ್ದೆ ಪ್ರೀತಮ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ, ಸೊ ನಾನು ಏರ್ಸ್ಟೈಲ್ ಮಾಡಿಸ್ಬೇಕಂತ ಹೊರಟಿದ್ದೀನಿ. ನೋಡ್ಬೋದು ಎಷ್ಟೆಲ್ಲ ಇಯರ್ಸ್ ಬಂದಿದೆ. ಸೊ ತುಂಬ ದಿವಸ ಆಯಿತು, 1 ಮಂತ್ ಆಯಿತು ಆಲ್ಮೋಸ್ಟ್. ಅಲ್ಲಿ ಮಾಡಿಸೇ ಇಲ್ಲ, ನಾನು ತುಂಬ ಬಂದಿದೆ. ಸೊ ತುಂಬ ಅಸಹಾಯ ಕಾಣಿಸಿದೆ. ಸೇವಿಂಗ್ ಆಗಲಿ ಇಯರ್ಸ್ ಆಗಲಿ ತುಂಬ ಬಂದಿದೆ. ಸೊ ಅದಕ್ಕೆ ಕಟಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಇಲ್ಲ ನಮ್ಮ ಮನೆ ಪಕ್ಕನೇ 500 ಮೀಟ್ರಿಗೆ ಒಂದು ಕಟಿಂಗ್ ಶಾಪ್ ಇದೆ. ಸೊ ಅಲ್ಲೋಗಿ ಮಾಡಿಸ್ಕೋಬೇಕು. ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಬಟ್ ಈ ಸಾರಿ ಡಿಫ್ರೆಂಟ್ ಸ್ಟೈಲ್ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾವ ಥರ ಮಾಡಿಸ್ಬೇಕಂತ ನೋಡ್ತೀನಿ. ಅಲ್ಲಿ ಮನೆಯಾಗೇನಿದ್ರೆ, ಇಲ್ಲಾಂದರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಸೊ ಅದೇ ಮಾಡಿಸ್ತೀನಿ. ನೋಡ್ಬೋದು ಎಷ್ಟು ಬಂದಿದೆ ಅಂತ. ಸೊ ವೀಡಿಯೋನೆಲ್ಲರೂ ಕೊನೆಯವ್ರು ನೋಡಿ. ಅದಕ್ಕಿಂತ ಮುಂಚೆ ಯಾರೋ ಹೊಸಬರಾಗಿ ನಮ್ಮ ಚಾನಲ್ಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಅಂತ ಕಮೆಂಟ್ ಮಾಡಿ. ಹಾಗೆ ವೀಡಿಯೋನ ಎಲ್ಲರೂ ಕೊನೆಯವ್ರು ನೋಡಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಡೈರೆಕ್ಟ್ ಸಿಗ್ತೀನಿ ಏರ್ಸ್ಟೈಲ್ ಶಾಪಲ್ಲಿ. ಫ್ರೆಂಡ್ಸ್ ನೋಡ್ಬೋದು, ಶಾಪ್ ನೇಮ್ ಬಂದುಬಿಟ್ಟು ನ್ಯೂ ಕ್ಲಾಸಿಕ್ ಜೆಂಟ್ಸ್ ಪಾರ್ಲರ್ ಅಂತ. ಸೊ ಒಳಗಡೆ ಬಂದ ತಕ್ಷಣ ನೋಡು ಯಾವ ಥರ ಇದೆ ಅಂತ. ಡಿಸೈನ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಒಳಗಡೆ ಅಂದರೆ 3 ಶೀಟ್ಸ್ ಇದೆ. ಬಟ್ ಇವತ್ತು ಒಬ್ಬರೇ ಮಾಡ್ತಿದ್ರು, ಇನ್ನೊಬ್ಬರು ಎಲ್ಲಿದ್ರು ಗೊತ್ತಿಲ್ಲ. ಬಟ್ ಇಬ್ಬರು ಮಾಡ್ತಿದ್ರು, ನನಗಿಂತ ಮುಂಚೆ ಯಾರೋ ಮಾಡ್ತಿದ್ರು. ಸೊ ವೇಟ್ ಮಾಡ್ತಾಯಿದ್ದೆ. ನೋಡ್ಬೋದು, ನಾನು ಹಿಂದ್ಗಡೆ ಕುಂತ್ಕೊಂಡು ಸೋಫಾದಲ್ಲಿ ವೇಟ್ ಮಾಡ್ತಾಯಿದ್ದೀನಿ. ಒಬ್ಬರೇ ಕಸ್ಟಮರ್ ಇದ್ದರು. ಸೊ ವೇಟ್ ಮಾಡಿ ಬ್ರದರ್ ಅಂತಂದರು, ಅದಕ್ಕೆ ವೇಟ್ ಮಾಡ್ತಿದ್ದೆ. ಒಬ್ಬರೇ ಕಸ್ಟಮರ್ಗೋಸ್ಕರ ಸ್ವಲ್ಪ ನಾನು ಹಂಗೆ ಪ್ಲ್ಯಾನ್ ಮಾಡ್ತಿದ್ದೆ ಯಾವ ಥರ ಮಾಡಿಸೋಣ ಅಂತ. ನೋಡ್ಬೋದು ನೀವೇ. ಬನ್ನಿ ಫ್ರೆಂಡ್ಸ್ ವೀಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ. ಹಾಗೆ ನಮ್ಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಡಬಲ್ ಸ್ಟೆಪ್ ಬರುತ್ತಲ್ಲ ಅದು ಮಾಡಿ. ನಾನು ಏರ್ಸ್ಟೈಲ್ 30% ಅಂತೂ ಕಂಪ್ಲೀಟ್ ಆಯಿತು. ಇನ್ನು 70% ಇದೆ. ಸೊ ಹಾಗೆ ವಿಡಿಯೋನ ಎಲ್ಲರೂ ಕಂಟಿನ್ಯೂ ನೋಡ್ತಾ ಇರಿ. ಫ್ರೆಂಡ್ಸ್, ಇವಾಗ ನಂದು ಹೇರ್ ಸ್ಟೈಲ್ ಮತ್ತು ಸೇವಿಂಗ್ ಅಂತೂ ಫುಲ್ ಕಂಪ್ಲೀಟ್ ಆಗಾಯಿತು. ಸೊ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತೀನಿ ಅಂತ ನಾನು. ಸೊ ಮುಂಚೆ ಹೇರ್ ಸ್ಟೈಲ್ಗೆ ಕಂಪ್ಯಾರಿಸನ್ ಮಾಡಿ. ಸೊ ತುಂಬ ಅಂತೂ ಕೂಲ್ ಇತ್ತು. ನಾನು 2 ಮಂತ್ ಯಾವತ್ತೂ ಮಾಡಿಸಿರ್ಲಿಲ್ವಲ್ಲ, ಆ ರೀಸನ್ಗೋಸ್ಕರ ಲೇಟ್ ಆಗಿತ್ತು. ಬಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡ್ಸೋಕ್ಕಾಗಿರಲಿಲ್ಲ. ಇವತ್ತು ಟೈಮ್ ಸಿಕ್ತು. ಸೊ ಮಾಡಿಸಿ ನೋಡ್ಬೋದು ನೀವು ಹೇರ್ ಸ್ಟೈಲ್ ನಿಮಗೆ ಯಾವ ಥರ ಅನಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದೇ ಥರ ಒಂದು ರೀಲ್ಸ್ ಕೂಡ ಶೂಟ್ ಮಾಡಿದೆ ನಾನು ಅಲ್ಲೇ ಕುಂತಲೇನೆ. ಸೊ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಹೊಸ ವಿಡಿಯೋ ಹಾಕ್ತಿರ್ತೀನಿ. ಫ್ರೆಂಡ್ಸ್, ಇವಾಗ ಹೇರ್ ಸ್ಟೈಲ್ ಮಾಡ್ಕೊಂಡು ಮನೆ ಹತ್ರ ಬಂದೆ. ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಲೆಫ್ಟ್ ಸೈಡ್ ನೋಡ್ಬೋದು ಸ್ಟೆಪ್ ಮಾಡಿಸಿದ್ದೀನಿ, ಸೆಕೆಂಡ್ ಸ್ಟೆಪ್ಪು. ಸ್ವಲ್ಪ ರೈಟ್ ಸೈಡ್ ನೋಡು. ನನಗಂತೂ ತುಂಬ ಹೇರ್ ಸ್ಟೈಲ್ ತುಂಬ ಇಷ್ಟ ಆಯಿತು. ಅಣ್ಣ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಮುಂಚೆ ಅಲ್ಲೇ ಮಾಡಿಸ್ತಿದ್ದೆ, ಬಟ್ ಬೇರೆದವ್ರು ಮಾಡ್ತಿದ್ದೆ. ಇವತ್ತು ಬೇರೆ ಅಣ್ಣ ಇದೆ, ಸಖತ್ತಾಗಿ ಮಾಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ನೀವು ವಿಡಿಯೋ ಫುಲ್ ನೋಡಿದ್ದೀರಲ್ವಾ. ಸೊ ಯಾವ ಥರ ಅಂತ ಕಮೆಂಟ್ ಹಾಕಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಕಂಪಲ್ಸರಿ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಂಥ ಟೈಮ್ ಬಂದು ಫ್ರೆಂಡ್ಸ್.
ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಗಂಟ ನೋಡ್ತಾರೆ ಪ್ರೀತಮ್ ಡ್ಯಾಸ್ ಯೂಟ್ಯೂಬ್ ಚಾನಲ್. ಸೊ ಬಾಯ್ ಫ್ರೆಂಡ್ಸ್.